ಗೈಸ್, ಚಳಿಗಾಲ ಶುರುವಾಗ್ತಾ ಇದ್ದಂತೆ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಡೈಜೆಷನ್ ಸ್ಲೋ ಆಗ್ತಾ ಹೋಗುತ್ತೆ. ಕೆಮ್ಮು ನೆಗಡಿ ಅಂತೂ ನಮ್ಮ ಬೆನ್ನೇ ಕುತ್ಕೊಂಡ್ಬಿಡುತ್ತೆ. ಅದ್ರ ಜೊತೆ ಗಂಟಲು ಬೇನೆ, ಸೋರ್ ಥ್ರೋಟಿಗೆ ಎಲ್ಲ ನಮ್ಮನ್ನು ಹೆವಿ ಸತಾಯಿಸೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಒಂದು ರಾಮಬಾಣ ಕಾಢ ಆಯುರ್ವೇದಿಕ್ ಟೀ, ಅದನ್ನು ಇವತ್ತು ಮಾಡೋಣ. ನೀವು ಟ್ರೈ ಮಾಡಿ ಮನೆಯಲ್ಲಿ 3 times ಕುಡೀರಿ ಮನೆಯಲ್ಲಿ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಇದು. ಅದ್ರ ಜೊತೆ ಈ ಸೋರ್ ಥ್ರೋಟ್ಗೂ ತುಂಬ ಹೆಲ್ಪ್ಫುಲ್ ಇದು. ಲೆಟ್ಸ್ ಗೋ. ಕಾಢ ಅಥವಾ ಆಯುರ್ವೇದಿಕ್ ಟೀ ಮಾಡೋಕ್ಕೆ ಬೇಕಾಗಿರೋ ಐಟಮ್ಗಳು ತುಂಬ ಸಿಂಪಲ್ ಐಟಮ್ಸ್ ಇದೆ. ಹನಿ ಬೇಕು, ವಿಚ್ ಇಸ್ ಆಪ್ಷನಲ್. ಬೆಲ್ಲ ಇದ್ದರೂ ಓಕೆ. ಅದ್ರ ಜೊತೆ ಅರಿಶಿಣ, ಜಿಂಜರು, ಶುಂಠಿ, ದಾಲ್ಚೀನಿ, ಲವಂಗ, ಮೆಣಸು, ಬ್ರಿಟಿಷರ ಫೇವ್ರೆಟ್ ತುಳಸಿ, ಬೇ ಲೀಫು, ಸೋಂಪು ಮತ್ತು ಒಣ ದ್ರಾಕ್ಷಿ. ಅದ್ರ ಜೊತೆ ನೀರು. ಲವಂಗ ಮತ್ತು ಮೆಣಸನ್ನ ಜೊತೆಯಲ್ಲಿ ಕುಟ್ಕೊಂಬಿಡಿ, ಕ್ರಷ್ ಮಾಡ್ಕೊಂಬಿಡಿ. ಮೆಣಸು, ಕರಿ ಮೆಣಸು ನೋಡಿ, ಕರಿ ಮೆಣಸಿದೆಯಲ್ಲ ಬ್ರಿಟಿಷರ್ ಫೇವ್ರೆಟ್ಟು. ಇದೊಂದು ಐಟಮ್ ತುಂಬ ಫೇವ್ರೇಟ ನನ್ನ ಮಕ್ಕಳದು. 200 ವರ್ಷ ರೂಲ್ ಮಾಡಿ ಹೋದರು ಇದು ಒಂದು ಐಟಮ್ಗೋಸ್ಕರ. ಕರಿ ಮೆಣಸು ಪಾಪ ನನ್ನ ಮಕ್ಕಳು. ಇದನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳಿ. ಸೋಂಫ್, ತುಳಸಿ ಎಲೆ 4-5, ದಾಲ್ಚಿನ್ನಿ. ಈಗ ಅದಾದಮೇಲೆ ಇವನ್ನೆಲ್ಲ ಹಾಕಿ ಬಾಯ್ಲ್ ಮಾಡೋಕ್ಕಿಡಿ. ಅದಾದಮೇಲೆ ಶುಂಠಿ ಮತ್ತು ಅರಿಶಿಣನ ಜೊತೆಯಲ್ಲಿ ಕ್ರಷ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಪೆಪ್ಪರು, ಲವಂಗ, ದಾಲ್ಚೀನಿ, ಸೋಂಪು, ಒಣ ದ್ರಾಕ್ಷಿ, ತುಳಸಿ ಎಲೆ ಬಾಯ್ಲ್ ಆಗ್ತಿದ್ದಂತೆ ಅದಕ್ಕೆ ಇವುಗಳನ್ನು ಹಾಕಿ ಕ್ರಷ್ ಮಾಡ್ಕೊಂಡಿದ್ರಲ್ಲ ಅರಿಶಿಣ ಮತ್ತು ಟರ್ಮರಿಕ್, ಅರಿಶಿಣ ಮತ್ತು ಜಿಂಜರ್ನ ಹಾಕಿ, ಅರಿಶಿಣ ಮತ್ತು ಶುಂಠಿ ಹಾಕ್ಬಿಡಿ. ಬೆಲ್ಲ ಬೇಕಿದ್ದರೆ ಬೆಲ್ಲ ಹಾಕೋಬೋದು, ಆಪ್ಷನಲ್ ಅದು. ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ವಲ್ಲ ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಅವುಗಳನ್ನೆಲ್ಲ 3-4 ನಿಮಿಷ ಬಾಯ್ಲ್ ಮಾಡಬೇಕು. ಅದಾದಮೇಲೆ ಶುಂಠಿ ಮತ್ತು ಅರಿಶಿಣ ಹಾಕ್ಕೊಂಡು ಒಂದು 2 to 3 minutes ಬಾಯ್ಲ್ ಮಾಡಬೇಡಿ ಚೆನ್ನಾಗಿ.